ಇನ್ನು ನಾಳೆ ಪ್ರದೋಷ. ಮನೆಯಲ್ಲಿರುವವರಿಗೆ ಮತ್ತು ಯಾವುದೇ ಕಾಯಿಲೆ ಕಸಾಲೆ ಅಥವಾ ಗಂಡಾಂತರವಿತ್ತು ಅಂತ ಈ ತಂತ್ರವನ್ನು ಮಾಡಿ. ಪ್ರದೋಷದ ದಿನ ನಾಳೆ ಆಗಿರೋದ್ರಿಂದ ಇದೆಲ್ಲ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ದುಷ್ಟ ಪತ್ನಿ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪಶುವತಿ. ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡುತ್ತಿದ್ದೇನೆ. ರೋಗ ನಿರೋಧಕ ಶಕ್ತಿ ಹೆಚ್ಚಬೇಕು ಅಂತಂದರೆ, ರೋಗ ನಿರೋಧಕ ಶಕ್ತಿ ಅಂತಂದರೆ ನೀವು ಯಾವುದೇ ರೀತಿಯಾದಂಥ ಒಂದು ಹಣ್ಣುಗಳನ್ನು ನೀವು ಒಂದು ಶೀತ ಆಗುತ್ತೆ. ಇವಾಗ ದ್ರಾಕ್ಷಿ ನೀಲಿ ದ್ರಾಕ್ಷಿ ತಿಂತು ಅಂತಂದರೆ ಅದು ನಿಮಗೆ ಗಂಟ್ಲು ಇನ್ಫೆಕ್ಷನ್ ಆಗೋಂಥದ್ದು ಈ ಥರ ಗೊತ್ತಲ್ಲ. ಅಂದರೆ ನೀವೊಂದು ತೀರ್ಥ ತೊಗೊಂಡ್ರೆ ಶೀತ, ಮಂಗಳಾರತಿ ತೊಗೊಂಡ್ರೆ ಉಷ್ಣ ಅಂತ ಹೇಳ್ತಾರೆ. ಆ ರೀತಿ ಆಗಬಾರ್ದು ಅಂತಂದರೆ, ಅಂದರೆ ಒಂದು ಸರಿ ಒಂದು ಕೆಮ್ಮು ನೆಗಡಿ ಇತ್ತು, ಇನ್ನೇ ಜ್ವರ ಬಂತು, ನಿಧಾನಕ್ಕೆ ಸ್ಲೋ ಆಗುತ್ತೆ. ಬೇರೆಯವ್ರಿಗೆಲ್ಲ 1 ದಿನದಲ್ಲಿ 2 ದಿನದಲ್ಲಿ ಗುಣ ಆಯಿತು, ಇವಾಗ 10 ದಿನ ಆದರೂ ಗುಣ ಆಗೋಲ್ಲ, ಆಮೇಲೆ ಹೋಗುತ್ತೆ. ಇದು ಯಾಕೆ ಈ ಥರ ಆಗುತ್ತೆ? ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ. ಅದಕ್ಕೋಸ್ಕರ ನೀವು ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಸಮಾನ ಮುದ್ರೆ. ಹೆಬ್ಬೆರಳು ಪ್ಲಸ್ ಮಧ್ಯದ ಎಲ್ಲ ಬೆರಳಿಗೆ, ಹೆಬ್ಬೆರಳಿಗೆ ಎಲ್ಲ ಬೆರಳಿಗೂ ತಾಗಿಸ್ಬೇಕು. ಇದು ಸಮಾನ ಮುದ್ರೆ. ಸಮಾನ ಮುದ್ರೆ ಏನು ಮಾಡ್ತು ಅಂತಂದರೆ ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಜೊತೆಗೆ ಎಲ್ಲ ರೀತಿಯಿಂದ ಪ್ರೋಟೀನ್ಸ್, ವಿಟಮಿನ್ಸ್ ಇರುವಂತಹ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ನೀವು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಗೊತ್ತಲ್ಲ, ಪ್ರತಿದಿನ ಒಂದೊಂದು ಬೌಲು ಹಣ್ಣು ಮತ್ತು ತರಕಾರಿಯನ್ನು ತಿನ್ನಿ. ಅಥವಾ ಹಣ್ಣುಗಳು 5 ಥರ ಹಣ್ಣು ಮತ್ತು 5 ಥರ ತರಕಾರಿ, ಒಂದು ದಿನ ತರಕಾರಿ ಮತ್ತು ಒಂದು ದಿನ ಹಣ್ಣು ತಿಂತಾ ಬಂತು ಅಂದರೆ ಕೇವಲ 15 ದಿನದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಯಾವುದೇ ರೀತಿಯಂಥ ಸಮಸ್ಯೆ ಬಂತು ಅಂದರೆ ಬೇಗ ಅದಾಗಿದ್ದ ಕ್ಯೂರ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಬ್ರ್ಯಾಂಡೆಡ್ಡು ಟೀ ಶರ್ಟ್ಸು ಮತ್ತು ಬ್ರ್ಯಾಂಡೆಡ್ಡು ಪ್ಯಾಂಟ್ಸು ಮತ್ತು ಈ ಥರದ್ದೆಲ್ಲ ಹಾಕೋತಾ ಇರ್ತಾರೆ. ದುಡ್ಡು, ಯಾಕಂದರೆ ಪಕ್ಕದವನು ಹಾಕೋಬಿಟ್ಟಿದ್ದಾನೆ, ನಮ್ಮ ಫ್ರೆಂಡ್ ಹಾಕೋಬಿಟ್ಟಿದ್ದಾನೆ, ನಮ್ಮ ರಿಲೇಟಿವ್ ಹಾಕೋಬಿಟ್ಟಿದ್ದಾನೆ, ನಾನು ಹಾಕ್ಕೋಬೇಕು. ಅವನು ದುಡ್ಡು ಬರ್ತಾಯಿದೆ ಹಾಕೋತಾನೆ, ಅವ್ನು ದುಡ್ಡಿಲ್ಲ, ಸಾಲ ಮಾಡಿ ಹಾಕ್ಕೋಬೇಕಾ? ನೋಡಿ, ಇದಕ್ಕೆ ನೀವು ಸಾಲ ಮಾಡಿ ನೀವು ಬ್ರ್ಯಾಂಡೆಡ್ ಶರ್ಟ್ಸು ಅಥವಾ ಏನಾರು ಹಾಕೋತೀನಿ, ಈ ಥರ ಒಳ್ಳೊಳ್ಳೆ ಅದ್ಭುತವಂತ ವಿಚಾರನ ಶಿಬಿರದಲ್ಲಿ ಹೇಳ್ಕೊಡ್ತೀನಿ. ಹಣಾಕರ್ಷಣ ಶಿಬಿರ ಅಂತ, ಯಾರು ಬೇಕಾದ್ರೂ ಬಂದು ಜಾಯ್ನ್ ಆಗ್ಬೋದು. ಗೊತ್ತಾಯ್ತಲ್ಲ. ನೀವು ಬ್ರ್ಯಾಂಡೆಡ್ ಹಾಕೋತೀರಿ, ನೀವು 1,000 ರೂಪಾಯಿ ಶರ್ಟ್ ಹಾಕೋದು, ಇನ್ನೊಬ್ಬ 2,000 ರೂಪಾಯಿ ಹಾಕೋತಾರೆ. ನೀವು 2,000 ರೂಪಾಯಿ ಹಾಕಿದ್ರೆ ಇನ್ನೊಬ್ಬ 10,000 ರೂಪಾಯಿ ಅಷ್ಟು ಹಾಕೋತಾರೆ. ನೀವು 10,000 ರೂಪಾಯಿ ಹಾಕಿದ್ರೆ ನೀವು 20,000 ರೂಪಾಯಿದಷ್ಟು ಶರ್ಟ್ ಹಾಕ್ತಾನೆ ಅಥವಾ ಸೀರೆ ಉಟ್ಕೋತಾರೆ. ನೀವು 10 ಲಕ್ಷ ರೂಪಾಯಿದು ನೀವು ಒಡವೆ ಹಾಕೊ ಬಂದರೆ ಅವರು 20 ಲಕ್ಷದ ಒಡವೆ ಹಾಕೋತಾರೆ. ನೀವು ಮಾಮೂಲಿ ಒಂದು ಕಾರ್ ತೊಗೊಂಡು ಬಂತು ಅಂತ ದೊಡ್ಡ ಕಾರ್ ತೊಗೊಂಡು, ನೀವು ದೊಡ್ಡ ಕಾರ್ ಇನೋವಾಕ್ಕೆ ಅವರು ಬೆನ್ಸ್ ಕಾರ್ ತೊಗೊಂಡು ಬರ್ತಾರೆ. ಆವಾಗ ನಿಮ್ದೆಲ್ಲ ಆಯಿತು, ವ್ಯಾಲ್ಯೂ ಕಡಿಮೆ ಆಗೋಯ್ತಲ್ಲ ಅಲ್ವಾ? ಏನೇ ಆದರೂ ನೀವು ಚಿಕ್ಕವರಾಗ್ಬಿಟ್ಟಿರ್ತಾನೆ. ಆದರೆ ಈ ಸಂಪತ್ತಿಗೆ ಸವಾಲು ಅಂತ ಹೇಳ್ತಾರಲ್ಲ, ಈ ಸಂಪತ್ತನ್ನು ಹೊಡಿಬೇಕು ಅಂತಂದರೆ, ಅಂದರೆ ಆ ಸಂಪತ್ತಿಗೆ ಸಂಪತ್ತು ಇರಬೇಕು ಅಂತಂದರೆ ನೀವು ಸರಳತೆಯಿಂದ ಇರಬೇಕು. ನೋಡಿ, ಸಂಪತ್ತಿಗೆ ಇಷ್ಟು ಬೆಲೆ ಕಟ್ಬೋದು, ಇವನು ಮೈ ಮೇಲೆ ಹಾಕ್ಕೊಂಡು ಎಷ್ಟೋ ಒಂದು 20 ಲಕ್ಷ ರೂಪಾಯಿ ಅಂತ ಒಡವೆ ಕಟ್ಬಿಡ್ಬೋದು. ಆದರೆ ಸರಳತೆಗೆ ನೀವು ಬೆಲೆ ಕಟ್ಟೋಕ್ಕಾಗತ್ತಾ? ಸಿಂಪಲ್ಲು. ಸುಧಾಮೂರ್ತಿ ಸಿಂಪಲ್ಲು, ಒಂದು ಚಿನ್ನದ ಚೈನ್ ಇಲ್ಲ, ಏನಿಲ್ಲ. ಅವ್ರು ಮಾಡ್ಕೊಂಡು ಎಷ್ಟೋ ಎಲ್ಲವನ್ನೂ ಕೂಡ ಚಿನ್ನದ ಮಾಡಿಸ್ಕೋಬೋದು. ತಲೆಯಿಂದ ಹಿಡಿದು ಕಾಲುವರೆಗೂ ಚಿನ್ನದ ಬಟ್ಟೆ ಹಾಕ್ಕೊಂಡು ಓಡಾಡ್ಬೋದು. ಬಟ್ ಅದು ಅವರ ನಮ್ಮ ವ್ಯಕ್ತಿತ್ವ ದೊಡ್ಡದಾಗಬೇಕು. ಅದಕ್ಕೆ ಸರಳತೆಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ನೀವು ಎಷ್ಟು ಸರಳವಾಗಿರ್ತೀರೋ ನಿಮ್ಮ ವ್ಯಕ್ತಿತ್ವ ಆಟೋಮೆಟಿಕ್ಕಾಗಿ ದೊಡ್ಡದಾಗಿ ಕಾಣುತ್ತೆ. ಅಂದರೆ ನೀವು ನೋಡಿ, ಒಡವೆ ದುಡ್ಡನ್ನು ನೋಡಿ ನಿಮಗೆ ಬೆಲೆ ಕೊಡ್ತು ಅಂತಂದರೆ ಅವರು ಸ್ವಾರ್ಥಿಗಳು. ನಿಮ್ಮ ಗುಣವನ್ನು ನೋಡಿ ಬೆಲೆ ಕೊಡುವಂಥವ್ರು ನಿಸ್ವಾರ್ಥಿಗಳು. ಅವ್ರಿಗೆ ಗುಣ ಬೇಕಾಗಿರ್ತದೆ. ಇವರು 20 ಲಕ್ಷ ರೂಪಾಯಿ ಒಡವೆ ಹಾಕೈತೆ, 50 ಲಕ್ಷ ರೂಪಾಯಿ ಒಡವೆ ಹಾಕೋತು ಅಂತಂದರೆ ಅದು ಅವರು ಇಟ್ಕೋತಾರೆ. ನಮಗೇನಾದ್ರು ಕೊಡ್ತಾರೆ? ಅದು ಎಂಥದ್ದು ಇಲ್ಲ. ಅದಕ್ಕೋಸ್ಕರ ನಾನೇನು ಹೇಳಕೊಟ್ಟಿದ್ದೀನಿ ಅಂತಂದರೆ, ಒಡವೆ ಹಾಕೊಂಡಿರೋ ಬ್ರ್ಯಾಂಡೆಡ್ ಶರ್ಟ್ ನೀವು ವಿಶೇಷವಾದಂಥ ಒಂದು ಗೌರವ, ಕಾಳಜಿ ಕೊಡೋದಕ್ಕೆ ಹೋಗಬೇಡಿ. ಸಹಜವಾಗಲಿ ಗುಣ ಇರೋವಂಥವ್ರಿಗೆ ನೀವು ಫಸ್ಟು ಎರಡನೇ ಪ್ರಾಶಸ್ತ್ಯ ಕೊಡಿ. ಜೊತೆಗೆ ಜ್ಞಾನ ಇರೋವಂಥವ್ರಿಗೆ ಮೊದಲನೇ ಪ್ರಾಶಸ್ತ್ಯ ಕೊಡಿ. ಎಲ್ಲಿ ಜ್ಞಾನ ಇರುತ್ತೋ ಅಲ್ಲಿ ನಿಮಗೆ ಹೆಣ್ಣು, ಹೊಣ್ಣು, ಮಣ್ಣು ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನೀವು ಈ ಸರಳತೆಗೆ ಬೆಲೆ ಕಟ್ಟೋದಕ್ಕಾಗದೇ ಇಲ್ಲ. ನೀವು ದುಡ್ಡಿಗೆ ಬೆಲೆ ಕಟ್ಟಬೋದು, ಆ ಸರಳತೆಗೆ ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟೋಕ್ಕಾಗಲ್ಲ. ನಾನು ಎಷ್ಟೊಂದು ಜನ ಫಂಕ್ಷನ್ ಕರೀತಾರೆ, ಎಲ್ಲ ಒಡವೆಗಳೆಲ್ಲ ಹಾಕ್ಕೊಂಡು ಬಂದಿರ್ತಾರೆ.
ನಾನೇನು ಒಂದು ಸಿಂಪಲ್ ಒಂದು ರುದ್ರಾಕ್ಷಿ ಹಾಕ್ಕೊಂಡು ಬಂದಿರ್ತೀನಿ. ಹೋಗಿ ನನ್ನ ಕರೆದು ಕೂರಿಸ್ತಾರೆ, ಗೌರವ ಕೊಡ್ತಾರೆ. ನನ್ನಲ್ಲಿರೋಂಥ ಜ್ಞಾನವನ್ನು ಇಷ್ಟಪಡುತ್ತೆ. ನೀವು ಹೇಳ್ಬೇಕು ಕೈಯಲ್ಲಿ ಉಂಗುರ ಹಾಕ್ಕೊಳ್ಬೋದು ಅಂತ. ಇದು ನನ್ನ ಎನರ್ಜಿ ಸೆಂಟರ್ಸ್. ಇದು ನೋಡಿ, ಪ್ರತಿಯೊಂದು ಉಂಗುರನೂ ಕೂಡ ಒಂದೊಂದು ಶಕ್ತಿಯನ್ನು ಕೊಡುತ್ತೆ. ಗಣಪತಿ ಇದೆ, ಇಲ್ಲಿ ಕೂರ್ಮ, ಇದು ಶ್ರೀಯಂತ್ರ. ಯಾಕಂದರೆ ನಾನು ಹೇಳುವಂತಹ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಪಾಸಿಟಿವ್ ವೈಬ್ರೇಷನ್ಸ್ ನಮ್ಮಲ್ಲಿ ಬರಲಿ ಅನ್ನೋದು ಉದ್ದೇಶಕ್ಕೋಸ್ಕರ ನಾನು ಇದನ್ನು ಹಾಕೊಳ್ಳೋವಂಥದ್ದು. ಬೇರೆ ಸಮಯದಲ್ಲಿ ನಾನು ಹಾಕೊಳ್ಳೋದಿಲ್ಲ. ಹಾಗಾಗಿ ಸರಳತೆಗೆ ನಾವು ಬೆಲೆ ಕೊಡ್ತು ಅಂತಂದರೆ ನಾವು ಜೀವನದಲ್ಲಿ ತುಂಬ ಚೆನ್ನಾಗಿ ಮುಂದಕ್ಕೆ ಹೋಗ್ತೀವಿ. ಇದು ವಿಚಾರ. ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತವೆ ಗುರುಗಳೇ, ಅದು ಎಲ್ಲೋಗುತ್ತೆ ಎಲ್ಲಿ ಬರುತ್ತೆ ದುಡ್ಡು ಗೊತ್ತಾಗ್ತಾ ಇಲ್ಲ ಗುರುಗಳೇ ಅನ್ನೋಂಥವ್ರಿಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಷ್ಟಲಕ್ಷ್ಮಿ ಯಂತ್ರ. ಇನ್ನು ಭಾಳ ಚೆನ್ನಾಗಿ ಗುರುಗಳು ಊಟ ತಿನ್ನೋಕ್ಕೆ ಮತ್ತು ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ. ಆದರೆ ನಾವು ಎಷ್ಟೇ ಕಷ್ಟಪಟ್ಟು ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳು ಎಜುಕೇಷನ್ MBA ಅದು ಇದು ಮಾಡಬೇಕು ಅಂತ 7-8 ಲಕ್ಷ ಖರ್ಚಾಗುತ್ತೆ. ಅದಿಲ್ಲ ಗುರುಗಳೇ. ಆಸ್ತಿ ಪಾಸ್ತಿ ಅಂತ ನಾವು ಏನೂ ಮಾಡೋಕ್ಕಾಗ್ತಾಯಿಲ್ಲ ಮಕ್ಕಳಿಗೆ ಅಂತ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕಾರ್ಗಿರ್ ತೊಗೊಂಡು ಒಡವೆಗಳೆಲ್ಲ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಜುಮ್ ಅಂತ ಇದ್ದಾರೆ. ನಾವು ಕೆಳಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರು ಬುದ್ಧಿ ಹೇಳಿದೆ ಈ ಜೀವನದಲ್ಲಿ ಮುಂದೆ ಬಂದರು ಅಂತ. ಈಗ ಅವರೆಲ್ಲ ಚೆನ್ನಾಗಾಗ್ಬಿಟ್ಟಿದೆ, ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ. ಏನು ಮಾಡೋಂಥದ್ದು ಗೊತ್ತಾಗ್ತಾಯಿಲ್ಲ ಗುರುಗಳೇ ಅಂತಂದರೆ ಅದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೋಬೇಡಿ. ಎಂಥ ಸಮಸ್ಯೆ, ಹಣಕಾಸಿನ ಸಮಸ್ಯೆಯಿಂದ ತಿರೋಗ್ಬಿಡುತ್ತೆ. 6 ತಿಂಗಳಲ್ಲಿ ನಿಮ್ಗೆ ಎಂಥ ಸಾಲ ಇದ್ರೂ ತಿರೋಗ್ಬಿಡುತ್ತೆ ಗೊತ್ತಲ್ಲ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿ, ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಇಕ್ಕು ಮನೆ ದೇವರು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಹ ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ಗೊತ್ತಲ್ಲ. ನಾವು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಯಾಕಂದರೆ ನಿಮ್ಮ ಕಡೆಯವ್ರನ್ನಾರು ಕಳಿಸಿ, ಒಂದು ಕೈ ಬದಲಾವಣೆ ಆಗುತ್ತೆ. ಕೊರಿಯಲ್ಲಿ ಕಳಿಸೋದು 10 ಕೈ ಬದಲಾವಣೆಯಾಗಿ ಪವರ್ ಕಡಿಮೆ ಆಗ್ತಾ ಬರುತ್ತೆ ಗೊತ್ತಲ್ಲ. ನೀವು ಭಾಳಷ್ಟು ಜನ ತೊಗೋಬೇಕು ಅಂತಾರೆ, ತೊಗೊಳಕ್ಕಾಗ್ತಾರಲ್ಲ. ಅವ್ರೇನು ಮಾಡಿ ಅಂತಾರೆ, ಮನೇಲಿ ಕೂತ್ಕೊಂಡು ಪ್ರತಿನಿತ್ಯ 10 ಬಾರಿ ಸಂಕಲ್ಪ ಮಾಡಿ. ಅದೆಂಗೋ ನಿಮ್ಮ ಮನೇಲಿ ಇರುತ್ತೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಗೊತ್ತಲ್ಲ. ಎಲ್ರಿಗೂ ಕೂಡ ಇದು ಸಿಗೋದಿಲ್ಲ, ಕೇವಲ ಅದೃಷ್ಟಶಾಲಿಗಳಿಗೆ. 100% ರಿಸಲ್ಟು ಸಿಕ್ಕೇ ಸಿಗುತ್ತೆ. ಸಂಕಲ್ಪ ಮಾಡಿ, ನಿಮ್ಮ ಮನೆಗೆ ಅದು ಯಾವುದೋ ರೀತಿಯಲ್ಲಿ ಬಂದು ತಲುಪುತ್ತೆ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಇನ್ನು ನಾಳೆ ಪ್ರದೋಷ. ಮನೆಯಲ್ಲಿರುವವರಿಗೆ ಮತ್ತು ಯಾವುದೇ ಕಾಯಿಲೆ ಕಸಾಲೆ ಅಥವಾ ಗಂಡಾಂತರವಿತ್ತು ಅಂತ ಈ ತಂತ್ರವನ್ನು ಮಾಡಿ. ಪ್ರದೋಷದ ದಿನ ನಾಳೆ ಆಗಿರೋದ್ರಿಂದ ಅದೆಲ್ಲ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಏನು ಯಾವ ರೀತಿ ಆ ಒಂದು ತಂತ್ರವನ್ನು ಮಾಡುವಂಥದ್ದು ಅಂತ ನಾವು ತಿಳ್ಕೊಳ್ಳೋಣ. ಏನಿಲ್ಲ, ತುಂಬ ಸರಳವಾಗಿರುವಂಥದ್ದು. ನಾಳೆ ಪ್ರದೋಷ ಆಗಿರೋದ್ರಿಂದ ನೀವು ಒಂದು ಇಡಿಯಷ್ಟು ರಕ್ತಚಂದನವನ್ನು ತೆಗೆದುಕೊಳ್ಳಿ. ರಕ್ತಚಂದನದ ಪೌಡರ್ ಕೊಡಿ ಅಂತಂದರೆ ಕೊಡ್ತಾರೆ, ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ನೀವು ತೆಗೆದುಕೊಳ್ಬೇಕು. ಮತ್ತು ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಸಂಪೂರ್ಣವಾಗಿ ಅದಕ್ಕೆ ಹಿಂಡಬೇಕು. ಒಂದು ಚಿಕ್ಕ ಬೌಲಲ್ಲಿ ಹಾಕ್ಕೊಂಡು ಹಿಂಡಬೇಕು. ಮತ್ತು ಅದಕ್ಕೆ ಬಿಳಿ ಸಾಸಿವೆಯನ್ನು ತೊಗೋಬೇಕು, ಮತ್ತು ಲವಂಗವನ್ನು ತೊಗೊಂಡು ಅದ್ರ ಒಳಗಡೆ ಹಾಕಬೇಕು. ಇದೆಲ್ಲವನ್ನು ಮಾಡಿ ನೀವೇನು ಮಾಡಬೇಕು ಅಂತಂದರೆ, ಒಂದು ಹಸಿರು ಬಟ್ಟೆಯಲ್ಲಿ, ಹಸಿರು ಬಣ್ಣದ ಬಟ್ಟೆಯಲ್ಲಿ ಅದನ್ನು ಹಾಕಿ ಗಂಟನ್ನು ಕಟ್ಟಬೇಕು. ಗಂಟನ್ನು ಕಟ್ಟಿ ಮನೆಯ ಈಶಾನ್ಯದ ಮೂಲೆಯಲ್ಲಿ ಇಡಬೇಕು, ಕಟ್ಟಬೇಕು. ಅದು ಗಂಟನ್ನು ಕಟ್ಟಿ ಆ ಗಂಟನ್ನು ಈಶಾನ್ಯ ಮೂಲೆಯಲ್ಲಿ ಕಟ್ಟಬೇಕು. ನೋಡಿ, ಇದನ್ನು 3 ಅಮಾವಾಸ್ಯೆವರೆಗೂ ಅದು ಅಲ್ಲೇ ಇರಲಿ. 3 ಅಮಾವಾಸ್ಯೆ ಮೇಲೆ ತೆಗೆದು ಅದನ್ನು ನೀವು ಗಿಡಕ್ಕೆ ಹಾಕಿ ಅಥವಾ ಎಲ್ಲರೂ ನೀರಿಗೆ ಹಾಕಿ ತೊಂದರೆ ಇಲ್ಲ. ಇಷ್ಟು ಸರಳವಾಗಿರುತ್ತಿತ್ತು ಅಂದರೆ, ಮನೇಲಿ ಯಾವುದೇ ಕಾಯಿಲೆ ಕಸಾಲೆ ಇತ್ತು ಅಂತಂದರೆ, ಅಥವಾ ಮನೇಲಿ ಯಾರಿಗೋ ಒಂದು ಗಂಡಾಂತರಗಳಿತ್ತು ಅಂತಂದರೆ ಅಂಥವ್ರಿಗೆ ಮನೇಲಿ ಈ 18 ವರ್ಷ 20 ವರ್ಷ ಹುಡುಗಿರುತ್ತೆ, ಫಾಸ್ಟಾಗಿ ಬೈದವ್ರು. ಯಾವಾಗಲೂ ಗಂಡಾಂತರನೇ ಫಾಸ್ಟಾಗಿ ಬೈಕ್ ಓಡಿಸಿದ್ರೆ ಗಂಡಾಂತರ ಇಲ್ಲೇ ಇರುತ್ತಾ. ಬಟ್ ಆದರೂ ಕೂಡ ಓಡಿಸ್ಲೇಬೇಕು, ಅನಿವಾರ್ಯ. ಅಂಥವ್ರಿಗೆ ನೀವು ಗಂಡಾಂತರ ಇರುತ್ತೆ ಅಂಥವ್ರಿಗೆ ಇದನ್ನು ಕಟ್ಟಿ ಯಾವುದೇ ರೀತಿಯಿಂದ ಆಗೋದಿಲ್ಲ. ಮತ್ತು ಈ ಮನೇಲಿ ಕಾಯಿಲೆ ಕಸಾಲೆ ಇರುತ್ತೆ, ಏಜ್ ಆಗಿರ್ತಾರೋ, ತುಂಬ ಸಮಸ್ಯೆ ಇರುತ್ತೆ, ಆಪ್ರೇಷನ್ಗಳಾಗಿರುತ್ತೆ, ಅಂಥವ್ರು ಕೂಡ ಈ ತಂತ್ರವನ್ನು ಮಾಡಬೇಕು. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಗಂಡಾಂತರಗಳು ನಿವಾರಣೆ ಆಗುತ್ತೆ, ಕಾಯಿಲೆ ಕಸಾಲೆಗಳು ದೂರ ಹೋಗುತ್ತೆ ಅಂತಲ್ಲ. ಮತ್ತು ಯಾರ್ಯಾರಿಗೆ ಈ ಒಂದು ಕಾಯಿಲೆ ಕಸಾಲೆ ಸಮಸ್ಯೆಗಳಿತ್ತು ಅಂದರೆ ಓಂ ಕಾಲಭೈರವಾಯ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನ ಬರೀ ಅಲ್ಲ. ಅವ್ರಿಗೆ ಒಂದು ಸಂಕಲ್ಪವನ್ನು ಮಾಡ್ತೀನಿ, ಪ್ರದೋಷದ ದಿನ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ.
ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಗೇನೋ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರ. ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ. ಈ ಶಿಬಿರ ಅದ್ಭುತವಾದಂಥ ಒಂದು ಶಿಬಿರ. ಎಲ್ಲ ಜ್ಞಾನವನ್ನು ನೀವು ತಿಳ್ಕೊಬೋದು. ನಿಮ್ಮ ಕರ್ಮಗಳನ್ನು ನೀವೇ ಕಳ್ಕೊಬೋದು. ಕರ್ಮಗಳಿಂದ ನಿಮ್ಮ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ. ಕರ್ಮಗಳಿಂದ ನಿಮಗೆ ತೊಂದರೆ ಆಗ್ತಾ ಇದೆ, ಗೊತ್ತಲ್ಲ. ಹಣೆ ಬರಹವನ್ನು ಬದಲಿಸುವಂಥ ಒಂದು ಶಕ್ತಿ ಈ ಒಂದು ಶಿಬಿರಕ್ಕೆ ಇದೆ. ಖಂಡಿತವಾಗ್ಲೂ ಕೂಡ ಶಿಬಿರಕ್ಕೆ ಬನ್ನಿ. ಈ ಯಂತ್ರ ಮಂತ್ರ ತಂತ್ರ, ನಿಮ್ಮ ಮಾತನ್ನೇ ಮಂತ್ರ ಮಾಡಿಬಿಡ್ತೀನಿ, ನಿಮ್ಮ ದೇಹವನ್ನೇ ಯಂತ್ರವನ್ನು ಮಾಡ್ತೀನಿ. ನೀವು ಮಾಡುವಂಥ ಎಲ್ಲ ಕೆಲಸವೂ ಕೂಡ ತಂತ್ರ ಆಗಿರಬೇಕು. ಯಾವ ಕೆಲಸ ಮಾಡಿ ತಂತ್ರದಿಂದ ಮಾಡಿದ್ರೆ ಕೆಲಸ ಆಗುತ್ತೆ. ನಿಮ್ಮ ಮಾತೇ ಮಂತ್ರ ಅದು ಎಲ್ಲರೂ ಕೇಳ್ತಾರೆ. ಮಂತ್ರ ಆದಮೇಲೆ ಎಂಥವರಾದ್ರು ಸೈಲೆಂಟ್ ಆಗಿಬಿಡ್ತಾರೆ. ನಿಮ್ಮ ದೇಹನೇ ಯಂತ್ರ. ಎಷ್ಟಾರು ಕೆಲಸ ಮಾಡಿ, ಎಷ್ಟಾರು ದುಡ್ಡು, ನಿಮ್ಮದು ಒಳ್ಳೆ ರೋಬೋಟ್ ಥರ ನಿಮ್ಮ ಕೆಲಸ ಮಾಡ್ತಾ ಇರುತ್ತೆ. ನಿಮ್ಮ ಶ್ರಮನೇ ಆಗಲ್ಲ. ಆ ಥರ ಯಂತ್ರ ಅಂದರೆ ಒಂದು ಸರಿ ಫಿಕ್ಸ್ ಮಾಡಿಬಿಡ್ತು ಅಂತಂದರೆ ಮುಗೀತು, ಅದು ಪಾಡ್ಗದ ಕೆಲಸ ಮಾಡ್ತಾ ಇರ್ತದೆ. ಆ ರೀತಿ ವಿಧಾನವನ್ನು ನಿಮಗೆ ಹೇಳ್ಕೊಡ್ತೀನಿ. ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ, ಗೊತ್ತಲ್ಲ. ಇದು ಸಾಮಾನ್ಯ ವ್ಯಕ್ತಿಗಳಿಗೆ ಅಲ್ಲ, ಗೊತ್ತಲ್ಲ. ಇದು ಕೇವಲ ಜ್ಞಾನಿಗಳಿಗೆ ಮಾತ್ರ. ಆರ್ಡಿನರಿ ಪರ್ಸನ್ಸು ಬರೋಕ್ಕೆ ಹೋಗ್ಬೇಡಿ, ಅವ್ರು ಬರೋದು ಇಲ್ಲ, ಗೊತ್ತಾಯ್ತಲ್ಲ. ಖಂಡಿತವಾಗ್ಲೂ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ನೀವು ಬಿಸ್ನೆಸ್ ಮಾಡಬೇಕಾ, ನೀವು ₹1 ಹಾಕ್ಬಿಡಿ, ನೀವು ಬಿಸ್ನೆಸ್ ಮಾಡೋದು ನಾನು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಕೋಟ್ಯಂತರ ರೂಪಾಯಿ ಲಾಭ ಮಾಡ್ಬೋದು, ಅದನ್ನು ನಾನು ಹೇಳ್ಕೊಡ್ತೀನಿ. ಅದಲ್ಲ, ಸಮಾಜದ ಶೋಷಣೆಗೆ ಒಳಗಾಗಿದ್ದೀರಾ, ಸಮಾಜವನ್ನು ನೀವು ತಿದ್ದುಕೊಂಡು ಸಮಾಜವನ್ನು ತಿದ್ದುವಂಥ ಶಕ್ತಿಯನ್ನು ನಾನು ಈ ಶಿಬಿರದಲ್ಲಿ ನಾನು ಹೇಳ್ಕೊಡ್ತೀನಿ. ಅಖಂಡವಾದಂತಹ ಧೈರ್ಯ ಬರುತ್ತೆ ನಿಮಗೆ. ಯಾವುದಕ್ಕೂ ನೀವು ಭಯಪಡಲ್ಲ ಪ್ರಪಂಚದಲ್ಲಿ, ಗೊತ್ತಾಯ್ತಲ್ಲ. ಭಾಳಷ್ಟು ಜನ ಸಾವಿಗೆ 150 ಥರ ಭಯಗಳಿದಾವಂತೆ. ಸಾವಿಗೆ ಭಯ, ಸಮಾಜದಲ್ಲಿ ಏನು ಅನ್ಕೊಬಿಡ್ತಾರೋ ಭಯ, ಅಪ್ಪ ಅಮ್ಮನ ಕಂಡ್ರೆ ಭಯ, ಅಕ್ಕಪಕ್ಕದವ್ರು ಕಂಡ್ರೆ ಭಯ, ಫ್ರೆಂಡ್ಸ್ ಬಂದರೆ ಭಯ, ರಿಲೇಟಿವ್ಸ್ ಕಂಡ್ರೆ ಭಯ, ಕಾನೂನಿಗೆ ಭಯ. ನಾವು ತಪ್ಪೇ ಮಾಡಿಲ್ಲ, ಸುಮ್ಮನೆ ಭಯ ಪಟ್ಕೊಂಡಿರ್ತೀರ ನೀವು. ರೌಡಿಗಳು ಏನು ಮಾಡಿಬಿಡ್ತಾರೆ ಅನ್ನೋವಂಥ ಒಂದು ಭಯ, ಗೊತ್ತಲ್ಲ. ಎಲ್ಲವನ್ನು ಎದುರಿಸುವಂಥ ಒಂದು ಶಕ್ತಿ ತಾಕತ್ತನ್ನು ನೀವು ಬೆಳೆಸ್ಕೋತೀರ. ನೀವು ಒಂದು ಅದ್ಭುತವಾದಂಥ ಒಂದು ಕಲೆಯನ್ನು ನಾನು ನಿಮಗೆ ಈ ಒಂದು ಶಿಬಿರದಲ್ಲಿ ಹೇಳ್ಕೊಡಿ. ಇದು ಸಾಮಾನ್ಯವಾದಂಥ ಒಂದು ಶಿಬಿರ ಅಲ್ಲವೇ ಅಲ್ಲ. ಜ್ಞಾನಿಗಳಾದವರು ಮಾತ್ರ ನಮ್ಮ ಕ್ಲಾಸ್ ಅಟೆಂಡ್ ಮಾಡ್ತಾರೆ, ಅಜ್ಞಾನಿಗಳು ಕ್ಲಾಸ್ ಅಟೆಂಡ್ ಮಾಡಲ್ಲ. ಓನ್ಲಿ ಫಾರ್ ಜ್ಞಾನಿಗಳಿಗೆ ಮಾತ್ರ ನಮ್ಮ ಈ ಒಂದು ಶಿಬಿರ. ತುಂಬ ತಿದ್ಕೋಬೋದು, ಗೊತ್ತಲ್ಲ. ನಿಮ್ಮ ಇನ್ನೊಂದು ಏನು ಅಂತಂದರೆ, ಯಾವುದೇ ರೀತಿಯಾದಂಥ ಕಾಯಿಲೆಗಳನ್ನು ನೀವು ನಿವಾರಣೆ ಮಾಡ್ಕೋಬಹುದು. ನಿಮಗೆ ಎನಿ ಕಾಯಿಲೆ ಶಿಬಿರದಲ್ಲಿ ನಾನು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ. ನಿಮ್ಮ ಕಾಯಿಲೆಯನ್ನು ನೀವೇ ಗುಣ ಮಾಡಿ. ಇವಾಗ ಮಂಡಿ ನೋವು ಇರುತ್ತೆ, ಮಾತ್ರೆ ತೊಗೊಂಡ್ರೆ ಅರ್ಧ ಗಂಟೆಗೆ ನೋವು ಇದಾಗುತ್ತೆ. ನಾನು ಕೇವಲ 2 ನಿಮಿಷ ಚಾಲೆಂಜ್ ಮಾಡಿ ಹೇಳ್ತೀನಿ, 2 ನಿಮಿಷ ನೋವು ಕಡಿಮೆ ಮಾಡಿಸ್ತೀನಿ ನಿಮಗೆ. ನೀವೇ ಮಾಡ್ಕೋತೀರ, ನಾನೂ ಮಾಡಲ್ಲ. ಅಷ್ಟು ಶಕ್ತಿ ಮೈಂಡ್ಗಿದೆ, ಮೈಂಡ್ ಪವರ್ಗಿದೆ. 3 ವರ್ಷದಿಂದ ನರಳ್ತಾ ಇದ್ದರು ಎದೆ ನೋವು, ಭುಜ ನೋವು ಅಂತ. ನನ್ನ ಕ್ಲಾಸ್ಗೆ ಅಟೆಂಡ್ ಮಾಡಿ ಕೇವಲ 3 ನಿಮಿಷ ಮಿರಾಕಲ್. ಇದಂಥದ್ದೇ ಪವಾಡ ಅಲ್ಲ, ದೇವ್ರ ಸೃಷ್ಟಿ ಅಲ್ಲ. ನಿಮ್ಮ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತಾರೆ ಇದನ್ನು, ಮನೋದೈಹಿಕ ಕಾಯಿಲೆ. ಆ ಕಾಯಿಲೆ ಅನ್ನೋದೊಂದು ಕರ್ಮ. ಆ ಕರ್ಮವನ್ನು ನಾವು ತೆಗೆದು ಬಿಸಾಕ್ಬಿಡ್ತು ಅಂತಂದರೆ, ಮನಸ್ಸಲ್ಲಿ ಒಂದು ಅಜ್ಞಾನ ಹೋಯ್ತು ಅಂತ ಅಂದರೆ ನಿಮಗೆ ನೋವು ಹೊರಟೋಗ್ಬಿಡುತ್ತೆ. ಆನ್ ದಿ ಸ್ಪಾಟ್ ರಿಸಲ್ಟು. BP ಶುಗರ್ ನೀವು ತಲೆನೇ ಕೆಡಿಸ್ಕೋಬೇಡಿ. ಅಸ್ತಮ ಇದ್ದರೆ ಕ್ಯೂರ್ ಆಗುತ್ತೆ, ಪೈಲ್ಸ್ ಪಿಸ್ತಲ ನಿವಾರಣೆ ಆಗಿಬಿಡುತ್ತೆ. ಅದು ಎಂಥದ್ದೇ ಕಾಯಿಲೆ ಇದ್ದರೂ ಕೂಡ ನೀವು ನಿವಾರಣೆ, ಬೇರೆಯವ್ರಿಗೂ ಕೂಡ ನಿವಾರಣೆ ಮಾಡ್ಕೋಬೋದು. ನಿಮಗೆ ನೋವು ಇದ್ದರೆ, ಯಾರಿಗೆ ನೋವಿತ್ತು ಅಂತಂದರೆ ನಾನು ಆನ್ ದಿ ಸ್ಪಾಟು, ನಾನಲ್ಲ ನಿಮ್ಮ ಕೈಲೇ ಮಾಡಿಸ್ತೀನಿ. ಈಗ ನಿಮಗೇನು ಗೊತ್ತಿಲ್ಲ ಅಲ್ಲ ವಿದ್ಯೆ, ಅಂಥ ಒಂದು ಅದ್ಭುತವಾದಂಥ ಒಂದು ವಿದ್ಯೆಯನ್ನು ಹೇಳ್ಕೊಡ್ತೀನಿ. ಅದು ನೀವು ಅವ್ರಿಗೆ ಆ ಒಂದು ಕಾಯಿಲೆನ, ನೋವನ್ನು, ಮಂಡಿ ನೋವು ಇರುತ್ತೆ, ಸೊಂಟ ನೋವು ಇರುತ್ತೆ, ಒಳ್ಳೆ ಯಾಕೆ ನೋಯ್ತಾ ಇದೆ ಅಂತಾನೆ, ಅದನ್ನು ನಾನು ನಿಮ್ಮ ಕೈಯಲ್ಲಿ ನಾನು ಅದನ್ನು ಕ್ಯೂರ್ ಮಾಡಿಸ್ತೀನಿ. ಈ ಒಂದು ಅದ್ಭುತವಾದಂಥ ವಿದ್ಯೆಯನ್ನು ಕಲ್ತ್ಕೊಳ್ಳಿ. ಅದ್ಭುತವಾದಂಥ ವಿದ್ಯೆ. ಆ ಒಂದು ವಿದ್ಯೆಯನ್ನು ನೀವು ಬೇರೆಯವ್ರಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ವಿತೌಟ್ ಮೆಡಿಸನ್ಸೇ ಇಲ್ಲದೆ ನಾನು ಇದನ್ನು ಹೇಳ್ಕೊಡ್ತೀನಿ, ಗೊತ್ತಲ್ಲ. ಜ್ಞಾನಿಗಳ ಮಾತ್ರ ಈ ಒಂದು ಶಿಬಿರಕ್ಕೆ ಅಟೆಂಡ್ ಮಾಡಿ. ಅಜ್ಞಾನಿಗಳು, ಆರ್ಡಿನರಿ ಪರ್ಸನ್ಸು ಬೇಡ. ನಮ್ಮ ಸ್ಟೂಡೆಂಟ್ಸ್ ಅಲ್ಲದವ್ರನ್ನ ನಾನು ಸೇರಿಸೋದೇ ಇಲ್ಲ. ನಾನು ವಿಡಿಯೋ ನೋಡಿರಬೇಕು, ನಾನು ಹೇಳಿರೋಂಥ ತಂತ್ರವನ್ನು ಮಾಡಿರಬೇಕು, ಅಂಥವ್ರನ್ನ ಮಾತ್ರ ನಾನು ಬರೀ 3 ಜನ ಬರಲಿ ಸಾಕು, ನಂಗೆ 100 ಜನ ಬೇಕಾಗಿಲ್ಲ, ಗೊತ್ತಲ್ಲ.
3 ಜನ ಸಾಕು, 1000 ಜನ. ಆ 3 ಜನ 100 ಜನ ಆಗಿ 100,000 ಜನ ಆಗಿ ಸೃಷ್ಟಿಯಾಗುವಂಥದ್ದು ಕಲೆ ನನಗೆ ಗೊತ್ತಿದೆ, ಅದು ನಾನು ಮಾಡ್ಕೋತೀನಿ. ಹಾಗಾಗಿ ಖಂಡಿತವಾಗ್ಲೂ ಈ ಶಿಬಿರವನ್ನು ಮಿಸ್ ಮಾಡದೆ ಬನ್ನಿ. ಹೆಚ್ಚಿನ ಮಾಹಿತಿಗೆ ನಮಗೆ ಕಾಲ್ ಮಾಡಿ, 1-10 ಸರಿ ಮಾಡಿ. ನಿಮಗೆ ಫೋನ್ ಸಿಕ್ಕಂತೆ ಬ್ಯುಸಿ ಬರ್ತಾ ಇರುತ್ತೆ. ಯಾವಾಗಲೂ ನಿಮ್ಮ ಚಕ್ರಗಳೆಲ್ಲ ಆಕ್ಟಿವೇಶನ್ ಮಾಡಿಬಿಡ್ತೀನಿ, ಕುಂಡಲಿನಿ ಆಕ್ಟಿವೇಶನ್ ಜೊತೆಗೆ ವಶೀಕರಣ ವಿದ್ಯೆ ಹೇಳ್ಕೊಡ್ತೀನಿ. ಜನ ವಶೀಕರಣ, ಧನ ವಶೀಕರಣ, ಯಾರನ್ನೇ ಆಗಲಿ ನಿಮ್ಮ ಮಾತಿನನ್ನೇ ವಶೀಕರಣ ಮಾಡ್ತೀರಾ ನೀವು. ವಶೀಕರಣ ಅಂದರೆ ಕೆಟ್ಟದಲ್ಲ, ಕೆಟ್ಟ ವಿಚಾರ ಅಲ್ಲ, ಒಳ್ಳೆಯ ವಿಚಾರ. ನಿಮ್ಮ ಮಕ್ಕಳನ್ನೇ ವಶೀಕರಣ ಮಾಡಿ ನೀವು ಹೇಳ್ದಂಗೆ ಕೇಳಂಗೆ ಮಾಡ್ಕೋಬೋದು. ನಿಮ್ಮ ಅತ್ತೆ ಸೊಸೆ ಅತ್ತೆನ, ಅಥವಾ ಅತ್ತೆ ಮಾವ, ಅಥವಾ ಅಪ್ಪ ಅಮ್ಮ, ಅಥವಾ ಮಕ್ಕಳು, ಅಥವಾ ನಿಮ್ಮ ರಿಲೇಟಿವ್ಸ್ ಎಲ್ಲ ನಿಮ್ಮ ಮಾತನ್ನು ಕೇಳಬೇಕು. ಆ ರೀತಿ ವಶೀಕರಣ ವಿದ್ಯೆಯನ್ನು ಹೇಳ್ಕೊಡ್ತೀನಿ ನಾನು. ವಶೀಕರಣ ಅಂತಂದರೆ ಮಾಟ ಮಂತ್ರ ಮದ್ದು ಸ್ತ್ರೀ ಪುರುಷ ವಶೀಕರಣವೇ ಅಲ್ಲ, ಅದಲ್ಲದೆ ಬೇರೆ 1000 ಇದ್ದಾವೆ. ಕಸ್ಟಮರ್ ಒಂದು ವ್ಯಾಪಾರ ಆಗಬೇಕು, ವಶೀಕರಣ ಮಾಡಬೇಕು. ನೀವು ಬರ್ತಾರೆ, ಬಂದು ನೀವೆಲ್ಲ ನಿಮ್ಮ ಸೇಲ್ ಆಗುತ್ತೆ, ನಿಮ್ಮದು ತೊಗೊಂಡೋಗ್ಲಿ ಬಿಡಿ. ಒಬ್ಬ ಹಾಡು ಹೇಳೋವಂಥವನು 1000 ಜನನ ಹಾಡು ಹೇಳೇ ವಶೀಕರಣ ಮಾಡ್ಕೋತಾನೆ. ಡ್ಯಾನ್ಸ್ ಮಾಡಿ ವಶೀಕರಣ ಮಾಡ್ಕೋತಾರೆ, ಮಾತಾಡಿ ವಶೀಕರಣ ಮಾಡ್ತಾರೆ. ಕಾಮಿಡಿ ಡೈಲಾಗು ಪಂಚ್ಗಳನ್ನು ಹೇಳಿ, ಡೈಲಾಗ್ಗಳನ್ನು ಹೇಳಿ ವಶೀಕರಣ ಮಾಡಿ ಅಂಥ ಒಂದು ಅದ್ಭುತವಾದ ವಶೀಕರಣ ವಿದ್ಯೆ. ನೀವು ಯಾವುದೇ ನಿಮ್ಮದೇ ಆದಂಥ ಫೀಲ್ಡಲ್ಲಿ ನೀವು ಸಾಧನೆ ಮಾಡಬಹುದು. ಅಂಥ ಒಂದು ಅದ್ಭುತವಾದ ವಶೀಕರಣ ವಿದ್ಯೆನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಶಿಬಿರಕ್ಕೆ ಬನ್ನಿ, ಮಿಸ್ ಮಾಡದೆ ಬನ್ನಿ. ಗೊತ್ತಲ್ಲ, ಅದ್ಭುತವಾದಂಥ ಒಂದು ವಿಚಾರ. ಗೊತ್ತಲ್ಲ, ಜ್ಞಾನಿಗಳಿಗೆ ಮಾತ್ರ, ಕಡಿಮೆ ಜನಗಳಿಗೆ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಗೊತ್ತಲ್ಲ, ಹಾಗಾಗಿ ಆದಷ್ಟು ಬೇಗ ನೀವು ಫೋನ್ ಮಾಡಿ ರಿಜಿಸ್ಟ್ರು ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ, ಬನ್ನಿ.